If you turn to Hebrews 6th chapter and the second verse, ಇಬ್ರಿಯ 6:1-2 ತಿರುಗಿಸುವುದಾದರೆ, first verse and the second verse, 1 ಮತ್ತು 2ನೇ ವಚನಗಳು, therefore leaving the principles of the doctrine of Christ, let us go on unto perfection. ಆದುದರಿಂದ ಕ್ರಿಸ್ತನ ಬೋಧನೆಯ ಮೂಲ ಪಾಠಗಳನ್ನು ಬಿಟ್ಟು ನಿರ್ಜೀವ ಕ್ರಿಯೆಗಳಿಂದ ಮಾನಸಾಂತರವು ದೇವರ ಮೇಲಣ ನಂಬಿಕೆಯು. See, let us go forward into perfection. ಪರಿಪೂರ್ಣತೆಯಲ್ಲಿ ನಾವು ಮುಂದೆ ಸಾಗೋಣ. Here the writer to the Hebrews says, ಇಲ್ಲಿ ಬರಹಗಾರನು ಇಬ್ರಿಯರಿಗೆ ಹೇಳುತ್ತಾನೆ, not laying the old doctrines again and again. ಹಳೆ ಬೋಧನೆಗಳನ್ನೇ ಮತ್ತೆ ಮತ್ತೆ ಹೇಳುವುದು ಅಲ್ಲ. Second verse, of the doctrine of baptisms, of laying on of hands, of resurrection of the dead, and of eternal judgment. 2ನೇ ವಚನ, ಬಾಪ್ತಿಸ್ಮಗಳ ಬೋಧನೆಯು, ಹಸ್ತಾರ್ಪಣೆಯು, ಸತ್ತವರ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು, ಇವುಗಳ ವಿಷಯದಲ್ಲಿ ಅಸ್ತಿವಾರವನ್ನು ತಿರುಗಿ ಹಾಕದೆ ನಾವು ಪರಿಪೂರ್ಣತೆಗೆ ಹೋಗೋಣ. Now the Bible says, ಮತ್ತು ಬೈಬಲ್ ಹೇಳುತ್ತದೆ, these are the first doctrines. ಇವುಗಳು ಅಸ್ತಿವಾರದ ಬೋಧನೆಗಳು ಎಂಬುದಾಗಿ ಬೈಬಲ್ ಹೇಳುತ್ತದೆ. And from these doctrines we go on into perfection. ಮತ್ತು ಈ ಬೋಧನೆಗಳಿಂದ ನಾವು ಪರಿಪೂರ್ಣತೆ ಕಡೆಗೆ ಹೋಗುತ್ತೇವೆ. But we don't know the first doctrines. ಆದರೆ ಅಸ್ತಿವಾರದ ಬೋಧನೆಗಳು ಏನೆಂದು ಗೊತ್ತಿಲ್ಲ ನಮಗೆ. What is baptism? ಬಾಪ್ತಿಸ್ಮ ಅಂದ್ರೆ ಏನು? Baptism is I am dead with Christ. ಬಾಪ್ತಿಸ್ಮ ಅಂದ್ರೆ ನಾನು ಕ್ರಿಸ್ತನೊಂದಿಗೆ ಸತ್ತಿದ್ದೇನೆ. These bribe taking hands, this extortion, this plundering hands, ಈ ಲಂಚ ಕೋರುವಂತ ಹಸ್ತಗಳು have become giving hands. ಕೊಡುವಂತ ಹಸ್ತಗಳಾಗಿವೆ. These old extortion taking hands are dead. ಕಸಿದುಕೊಳ್ಳುವಂತ ಈ ಹಸ್ತಗಳು ಸತ್ತೋಗಿವೆ. That is baptism. ಅದು ಬಾಪ್ತಿಸ್ಮ ಅಂದ್ರೆ. My old life is dead. ನನ್ನ ಹಳೆಯ ಜೀವನವು ಸತ್ತು ಹೋಗಿದೆ. My old fornication is dead. ನನ್ನ ಹಿಂದಿನ ಜಾರತ್ವವು ಸತ್ತು ಹೋಗಿದೆ. My running after women, deflowering 10 people here, destroying the virginity of 20 girls there is over. I am dead with Christ. ನಾನು ಹೆಣ್ಣು ಮಕ್ಕಳ ಹಿಂದೆ ಹೋಗಿ 10 ಹೆಣ್ಣು ಮಕ್ಕಳನ್ನ ಇಲ್ಲಿ ಕೆಡಿಸಿ 20 ಕನ್ಯೆಯರನ್ನ ಅಲ್ಲಿ ಕೆಡಿಸುವಂಥದ್ದು ಸತ್ತು ಹೋಗಿದೆ. That is the first doctrine. ಇದು ಅಸ್ತಿವಾರದ ಬೋಧನೆಗಳು ಅಥವಾ ಮೊದಲನೇ ಬೋಧನೆಗಳು ಎಂದು ಹೇಳುತ್ತೇವೆ. And the doctrine of eternal judgment. ಮತ್ತು ನಿತ್ಯವಾದ ನ್ಯಾಯ ತೀರ್ಪಿನ ಬೋಧನೆಗಳು ಇವು. Now what does the Bible say? ಈಗ ಬೈಬಲ್ ಏನು ಹೇಳುತ್ತದೆ ನಮಗೆ? He that believeth on me shall have everlasting life. ನನ್ನಲ್ಲಿ ನಂಬಿಕೆ ಇಡುವವನಿಗೆ ನಿತ್ಯ ಜೀವವು ದೊರಕುತ್ತದೆ ಎಂದು. Whose life? ಯಾರ ಜೀವ? Our life? ನಮ್ಮ ಜೀವನವಾ? The old life? ನಮ್ಮ ಹಳೆಯ ಜೀವನವಾ? Today, ಈ ದಿನ many people do not know that without holiness no man will see the Lord. ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ನೋಡುವುದಕ್ಕಾಗುವುದಿಲ್ಲ ಎಂದು ಈ ದಿನ ಅನೇಕರಿಗೆ ಗೊತ್ತಿಲ್ಲ. The first thing that the Holy Spirit teaches you, ಪವಿತ್ರಾತ್ಮನು ನಮಗೆ ಕಲಿಸಿಕೊಡುವ ಮೊದಲನೇ ಪಾಠ ಅಂದ್ರೆ is ಅದೇನಂದ್ರೆ righteousness, ನೀತಿ, truth, ಸತ್ಯ and the judgment to come. ನ್ಯಾಯ ತೀರ್ಪು, ಬರುವಂತ ನ್ಯಾಯ ತೀರ್ಪನ್ನು ಆತನು ಕಳುಹಿಸಿಕೊಡುತ್ತಾನೆ. He reproves the world of sin, of righteousness, of judgment. ಆತನು ಲೋಕವನ್ನು ಗದರಿಸುತ್ತಾನೆ. ಅದು ಯಾವುದಂದ್ರೆ ಪಾಪದ ನಿಮಿತ್ತವಾಗಿಯೂ, ನೀತಿಯ ನಿಮಿತ್ತವಾಗಿಯೂ, ನ್ಯಾಯ ತೀರಿಸುವಿಕೆ ನಿಮಿತ್ತವಾಗಿಯೂ. That's the first thing the Holy Spirit does. ಪವಿತ್ರಾತ್ಮನು ಮಾಡುವ ಮೊದಲನೇ ಕೆಲಸ ಇದೆ. Today, ಈ ದಿನ we have many people talking about the Holy Spirit. ಅನೇಕ ಜನರು ಪವಿತ್ರಾತ್ಮನ ಕುರಿತಾಗಿ ಇದನ್ನು ಮಾತನಾಡುತ್ತಿದ್ದಾರೆ. But ಆದರೆ they continue in sin.
ಪಾಪದಲ್ಲಿಯೇ ಮುಂದುವರಿಯುತ್ತಾರೆ. So, what is India seeing? ಆದ್ರಿಂದ ಭಾರತವು ಏನು ನೋಡಿದೆ? What is India seeing? ಭಾರತವು ಏನು ನೋಡಿದೆ? They are seeing religion, 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 religion. ಧರ್ಮ, ಜಾತಿ, ಧರ್ಮ ಅನ್ನುವಂಥದ್ದೇ ನೋಡಿದೆ. Listen. ಕೇಳ್ರಿ. We cannot drag the name of Jesus in the gutters of India and Nagaland. ಭಾರತದಲ್ಲಿ ನಾಗಾಲ್ಯಾಂಡ್ನ ಗಟರ್ಗಳಿಗೆ ಯೇಸುವಿನ ಹೆಸರನ್ನು ಎಳೆಯಲಾಗುವುದಿಲ್ಲ. If there is no holiness, ಪರಿಶುದ್ಧತೆ ಇಲ್ಲದ್ರೆ, you are dragging the name of Jesus in the gutter. ಯೇಸುವಿನ ಹೆಸರನ್ನು ಆ ಗಟರ್ಗೆ ನೀವು ಎಳೆಯುತ್ತಾ ಇದ್ದೀರಾ. One young lecturer saw me 2 days ago. 2 ದಿನಗಳ ಕೆಳಗೆ 3 days ago. ಒಬ್ಬ ಲೆಕ್ಚರರ್ ನನಗೆ ಕಂಡು ಹೇಳಿದ್ರು. And he said, I'm an MCA, I'm done computers, this and that. ನಾನು ಕಂಪ್ಯೂಟರ್ನಲ್ಲಿ ಈ ವಿದ್ಯೆ ಓದಿದ್ದೇನೆ, ನಾನು MCA ಮಾಡಿದ್ದೇನೆ ಅಂತ ಹೇಳಿದರು. But I was living in a house. ಆದರೆ ಒಂದು ಮನೆಯಲ್ಲಿ ನಾನು ಜೀವಿಸ್ತಾ ಇದ್ದೆ. And I spoiled the wife in that house and she wanted to run away with me. ಆ ಮನೆಯಲ್ಲಿ ಆ ಹೆಂಡತಿಯನ್ನು ನಾನು ಕೆಡಿಸಿದೆ. ಆ ಹೆಂಡತಿಯು ನನ್ನ ಸಂಗಡ ಓಡಿ ಹೋಗಬೇಕೆಂದಿದ್ದಳು. As I started preaching about 20 years ago, nearly 20 years ago, in these Himalayan, sub-Himalayan regions, ಈ ಹಿಮಾಲಯ ಪ್ರಾಂತ್ಯಗಳಲ್ಲಿ ಸುಮಾರು 20 ವರ್ಷಗಳ ಕೆಳಗೆ ನಾನು ಪ್ರಸಂಗಿಸಲು ಪ್ರಾರಂಭಿಸಿದೆ. in one place they said to me, ಒಂದು ಸ್ಥಳದಲ್ಲಿ ಹೀಗೆ ಹೇಳಿದರು, oh, here boys and girls don't get married. ಇಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮದುವೆ ಆಗೋದಿಲ್ಲ. They just run away into the forest or some place. ಮತ್ತು ಕಾಡಿನಲ್ಲಿ ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಓಡಿ ಹೋಗುತ್ತಾರೆ ಅವರು. They run away to some hotel or some place. ಯಾವ ಹೋಟೆಲ್ ಅಲ್ಲೋ ಅಥವಾ ಯಾವುದಕ್ಕೋ ಒಂದು ಓಡಿ ಹೋಗ್ತಾರೆ. And then they come back saying, we are now married. ಮತ್ತು ಅವರು ಹಿಂತಿರುಗಿ ಬಂದು ಹೇಳ್ತಾರೆ, ಈಗ ನಾವು ಮದುವೆ ಆಗಿದ್ದೇವೆ ಅಂತ. Who married you? ನಿಮ್ಮನ್ನು ಯಾರು ಮದುವೆ ಆದ್ರು? The bed of adultery married you? ವ್ಯಭಿಚಾರದ ಹಾಸಿಗೆಯು ನಿಮ್ಮನ್ನು ಮದುವೆ ಆಯ್ತಾ? The bed of fornication married you? ಜಾರತ್ವದ ಹಾಸಿಗೆಯು ನಿಮ್ಮನ್ನು ಮದುವೆ ಆಯ್ತಾ? Is that all that Jesus Christ has done for you? ಯೇಸು ಕ್ರಿಸ್ತನು ಅಷ್ಟೇ ನಿಮಗೋಸ್ಕರ ಮಾಡಿದ್ದು? You don't want his blessing? ಆತನ ಆಶೀರ್ವಾದ ನಿಮಗೆ ಬೇಡವಾ? You don't want his holiness? ಆತನ ಪರಿಶುದ್ಧತೆ ನಿಮಗೆ ಬೇಡವಾ? My dear people, ನನ್ನ ಪ್ರಿಯ ಜನರೇ, this is our choice, the choice before us. ಇದು ನಮ್ಮ ಮುಂದೆ ಆಯ್ಕೆ ಇಡಲ್ಪಟ್ಟಿದೆ. Either we will exalt Jesus. ಯೇಸುವನ್ನು ನಾವು ಮೇಲಕ್ಕೆತ್ತುತ್ತೇವೋ, We just sang that we will go marching on. ನಾವು ಈಗ ತಾನೇ ಹಾಡಿದ್ವಿ, ನಾವು ನಡೆಯುತ್ತಾ ಮುಂದೆ ಸಾಗುತ್ತೇವೆ ಎಂದು. Dead men can't march. ಸತ್ತವನು ನಡೆಯುವುದಕ್ಕಾಗುವುದಿಲ್ಲ. Fornicators cannot march. ಜಾರರು ನಡೆಯುವುದಕ್ಕೆ ಆಗುವುದಿಲ್ಲ. Without holiness you will not march. ಪರಿಶುದ್ಧತೆ ಇಲ್ಲದೆ ನೀವು ನಡೆಯಲಾಗುವುದಿಲ್ಲ. This country needs Jesus, the Jesus that will make people return their bribes. ತಮ್ಮ ಲಂಚವನ್ನು ಹಿಂತಿರುಗಿಸಿ ಕೊಡುವುದಕ್ಕೆ ಮನಸ್ಸು ಮಾರ್ಪಡಿಸುವಂತ ಯೇಸು ಈ ದೇಶಕ್ಕೆ ನಮಗೆ ಬೇಕಾಗಿದೆ. This country needs the Jesus who came to the house of that bribe taker, Zacchaeus. ಆ ಜಕ್ಕಿಯನ ಮನೆಗೆ ಆತನ ಲಂಚ ತೆಗೆದುಕೊಳ್ಳುತ್ತಿದ್ದನೋ ಅಂಥವನ ಮನೆಗೆ ಬಂದಂತ ಯೇಸು ಈ ದೇಶಕ್ಕೆ ನಮಗೆ ಬೇಕು. Until people begin to say in Kohima and Dimapur and all these areas, we will return half our goods to the poor, I will not believe their Christianity. ದೀಮಾಪುರ್ನಲ್ಲಿ ಮತ್ತು ಕೋಹಿಮಾದಲ್ಲಿ ಮತ್ತು ಈ ಪ್ರಾಂತ್ಯಗಳಲ್ಲಿ ಎಲ್ಲಿವರೆಗೂ ಜನರು ಹೇಳುವುದಿಲ್ಲವೋ ನಾನು ನನ್ನ ಭಾಗದಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಎಂದು, ಅಲ್ಲಿವರೆಗೂ ನಾನು ಈ ವಿಚಾರವನ್ನು ನಂಬುವುದಿಲ್ಲ. That is what Zacchaeus said to Jesus. ಅದನ್ನೇ ಜಕ್ಕಿಯನು ಯೇಸುವಿಗೆ ಹೇಳಿದನು. Half of my goods I give to the poor. ನನಗಿರುವಂತ ಅರ್ಧ ಭಾಗವನ್ನ ಬಡವರಿಗೆ ಕೊಡುತ್ತೇನೆ.
And if I have taken anything unjustly from any man, ಯಾವ ಮನುಷ್ಯನಿಂದಾದರೂ ಅನೀತಿಯಾಗಿ ನಾನು ಯಾವುದಾದರೂ ತೆಗೆದುಕೊಂಡಿರುವುದಾದರೆ I will return it fourfold. ನಾನು ಅದನ್ನು 4 ಪಟ್ಟು ಹೆಚ್ಚಾಗಿ ಕೊಡುತ್ತೇನೆ. What did Jesus say? ಯೇಸು ಏನು ಹೇಳಿದಾಗ, Today ಈ ದಿನ salvation has come to this house. ರಕ್ಷಣೆಯು ಈ ಮನೆಗೆ ಬಂದಿದೆ ಎಂದು ಹೇಳುತ್ತಾನೆ. Oh my beloved people. ಓ ನನ್ನ ಪ್ರಿಯ ಜನರೇ, You know what a Naga officer told me in Delhi? ಮತ್ತು ಡೆಲ್ಲಿಯಲ್ಲಿ ಒಬ್ಬ ನಾಗಾಲ್ಯಾಂಡ್ ಅಧಿಕಾರಿ ನನಗೆ ಹೇಳ್ದ. He said, ಅವ್ರು ಹೇಳಿದ್ರು, if a wagon goes with 10 tons of cement from Delhi to Nagaland, by the time it goes to Nagaland, 9 tons will be missing. ಡೆಲ್ಲಿಯಿಂದ ನಾಗಾಲ್ಯಾಂಡ್ಗೆ 10 ಟನ್ ಸಿಮೆಂಟ್ ಹೋಗುವುದಾದರೆ ಅದು ನಾಗಾಲ್ಯಾಂಡ್ ತಲುಪುವಷ್ಟರೊಳಗೆ 9 ಟನ್ ಅಲ್ಲಿಂದ ಕಾಣದೆ ಹೋಗಿರುತ್ತದೆ. I have never heard such a thing. ಇಂಥ ವಿಷಯವನ್ನು ನಾನು ಎಂದಿಗೂ ಕೇಳಿಸಿಕೊಳ್ಳಲಿಲ್ಲ. That is oppression. ಅದು ಒತ್ತಡ, That is greed. ಅದು ದುರಾಸೆ. And all thieves will go to the lake which burneth with brimstone and fire. ಮತ್ತು ಈ ಎಲ್ಲಾ ಕಳ್ಳರು ನರಕವು ಅಂದ್ರೆ ಬೆಂಕಿ ಆರದೆ ಇರುವಂತ ನರಕಕ್ಕೆ ಅವರು ಹೋಗುತ್ತಾರೆ. You know, friends, what? When the gospel went out, the missionaries first went out, Paul and Barnabas, in the 13th chapter of Acts. Yes. ಅಪೊಸ್ತಲರ ಕೃತ್ಯಗಳಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಮೊದಲನೇ ಮಿಷನರಿಗಳು ಪೌಲ ಬಾರ್ನಬರು ಹೊರಟಾಗ There was a great opposition. ಅಲ್ಲಿ ದೊಡ್ಡ ವಿರೋಧವು ಏರ್ಪಟ್ಟಿತು. And what did Paul say? ಆಗ ಪೌಲನೇನು ಹೇಳಿದ? 13th chapter of Acts, 46th verse. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 46ನೇ ವಚನ. Then Paul and Barnabas waxed bold and said, it was necessary that the word of God should first have been spoken to you. ಆಗ ಪೌಲ ಬಾರ್ನಬನು ಧೈರ್ಯದಿಂದ ಮಾತನಾಡಿ, ದೇವರ ವಾಕ್ಯವನ್ನು ನಿಮಗೆ ಹೇಳುವುದು ಮೊದಲು ಅವಶ್ಯವಾಗಿತ್ತು ಎಂದು ಹೇಳ್ತಾರೆ. But seeing you put it from you and judge yourselves unworthy of everlasting life, we turn to the Gentiles. ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಇಗೋ ನಾವು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. In the 13th chapter, the first missionaries of the church were sent out. 13ನೇ ಅಧ್ಯಾಯದಲ್ಲಿ ಸಭೆಯ ಮೊದಲನೇ ಮಿಷನರಿಗಳು ಕಳುಹಿಸಲ್ಪಟ್ಟರು. And what did they say? In the same chapter, they found the religious people were not ready to receive the gospel. ಮತ್ತು ಅವ್ರಿಗೆ ಏನಾಯ್ತು ಅಂತಂದ್ರೆ ಅದೇ ಅಧ್ಯಾಯದಲ್ಲಿ ಆ ಧಾರ್ಮಿಕ ಜನರು ಅವರು ಯೇಸುವನ್ನು ಅಂಗೀಕರಿಸಲು ಸಿದ್ಧರಾಗಿರಲಿಲ್ಲ. And the Lord Jesus himself said, ಆಗ ಯೇಸು ಕ್ರಿಸ್ತನು ತಾನೇ ಹೇಳ್ತಾನೆ, the harlots and the publicans go in before you. ಲೋಭಿಗಳು ಮತ್ತು ವ್ಯಭಿಚಾರಿಗಳು ಪರಲೋಕಕ್ಕೆ ನಿಮಗಿಂತ ಮುಂಚೆಯೇ ಅವರು ಪ್ರವೇಶಿಸುತ್ತಾರೆ ಎಂದು ಯೇಸು ಹೇಳ್ತಾನೆ. So when they saw their opposition to this message, they said, we will now go to the Gentiles. ಅವರ ಈ ಸಂದೇಶಕ್ಕೆ ವಿರೋಧತೆಯನ್ನು ಅವರು ನೋಡಿದಾಗ ಅವರು ಹೇಳಿದರು, ಈಗ ನಾವು ಅನ್ಯ ಜನಗಳ ಬಳಿಗೆ ಹೋಗುತ್ತೇವೆ ಎಂದು. 47th verse. 47ನೇ ವಚನ. For so hath the Lord commanded us, saying, I have set you as a light to the Gentiles, that thou shouldst be for salvation unto the ends of the earth. ಯಾಕೆಂದರೆ ನೀನು ಲೋಕದ ಕಟ್ಟಕಡೆಯವರೆಗೆ ರಕ್ಷಣೆಗೆ ಕಾರಣವಾಗಿರುವಂತೆ ನಾನು ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ನೇಮಿಸಿದ್ದೇನೆ ಎಂದು ಹೇಳಿದ ಹಾಗೆ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. So there it is. The Lord wants to reach the Muslims, the Buddhists, the Hindus, the animists,
and the atheists. ದೇವರು ಬೌದ್ಧರನ್ನ, ಮುಸಲ್ಮಾನರನ್ನ, ಹೈಂದವರನ್ನ ಮತ್ತು ದೇವರಲ್ಲಿ ನಂಬಿಕೆ ಇಡದವರನ್ನ ಮತ್ತು ದುರಾತ್ಮಗಳಲ್ಲಿ ನಂಬಿಕೆ ಇಡದವರನ್ನು ಸಹ ದೇವರು ತಲುಪಬೇಕೆಂದಿರುತ್ತಾನೆ. I see them getting changed, transformed. ಅವರು ಬದಲಾಗಿ ಮಾನಸಾಂತರ ಆಗುವುದನ್ನು ನಾನು ನೋಡ್ತೇನೆ. In some of my meetings, I find 90% Hindus or Muslims. ಒಮ್ಮೊಮ್ಮೆ ನನ್ನ ಕೂಟಗಳಲ್ಲಿ ಸುಮಾರು 90% ಹೈಂದವರು ಅಥವಾ ಮುಸಲ್ಮಾನರು ಪರಿವರ್ತನೆ ಆಗುತ್ತಾರೆ. Turning to the Lord, ದೇವರ ಬಳಿಗೆ ತಿರುಗುತ್ತಾರೆ. returning the stolen things, ಅವರು ಕದ್ದದ್ದನ್ನೆಲ್ಲ ಹಿಂತಿರುಗಿಸಿ ಕೊಡುತ್ತಾರೆ. falling at the feet of their wives and asking pardon for their adulterous life. ತಮ್ಮ ಹೆಂಡತಿಗಳ ಕಾಲುಗಳಿಗೆ ಬಿದ್ದು ತಮ್ಮ ವ್ಯಭಿಚಾರದ ಜೀವನಕ್ಕಾಗಿ ಕ್ಷಮಿಸೆಂದು ಕೇಳುತ್ತಾರೆ. Do you see this, my friends? ಇದನ್ನು ನೀವು ನೋಡುತ್ತೀರಾ ನನ್ನ ಸ್ನೇಹಿತರೆ? We have to go forward. We need to go forward. ನಾವು ಮುಂದೆ ಹೋಗಬೇಕು, ಮುಂದೆ ಸಾಗಬೇಕು. But ಆದರೆ we cannot go forward until there is deep repentance in our heart. ನಮ್ಮ ಹೃದಯದಲ್ಲಿ ಬಹಳ ಒಂದು ಪರಿವರ್ತನೆ ಇಲ್ಲದೆ ಇದ್ದರೆ ನಾವು ಮುಂದಕ್ಕೆ ಹೋಗುವುದಕ್ಕಾಗುವುದಿಲ್ಲ. Eternity is before me. ನಿತ್ಯತ್ವವು ನನ್ನ ಮುಂದೆ ಇದೆ. I may deceive everybody. I may deceive the police. I may deceive judges. I may deceive ನಾನು everybody. ಪೊಲೀಸರನ್ನ ಮೋಸಗೊಳಿಸಬಹುದು, ನ್ಯಾಯಾಧೀಶರನ್ನ ಮೋಸಗೊಳಿಸಬಹುದು, ಎಲ್ಲರನ್ನ ಮೋಸಗೊಳಿಸಬಹುದು. But I cannot deceive God. ಆದರೆ ದೇವರನ್ನ ಮೋಸಗೊಳಿಸುವುದಕ್ಕಾಗುವುದಿಲ್ಲ. I am headed for eternity. ನಾನು ನಿತ್ಯತ್ವಕ್ಕೆ ಹೋಗುತ್ತಾ ಇದ್ದೇನೆ. Headed to eternity. I am going to eternity. ನಾನು ನಿತ್ಯತ್ವಕ್ಕೆ ಸಾಗುತ್ತಾ ಇದ್ದೇನೆ. I cannot play with righteousness. ನೀತಿವಂತಿಕೆಯಿಂದ ನನಗೆ ಆಟವಾಡುವುದಕ್ಕಾಗುವುದಿಲ್ಲ. With sin in my hands, I cannot see Jesus. ಪಾಪವು ನನ್ನಲ್ಲಿಟ್ಟುಕೊಂಡು ಯೇಸುವನ್ನ ನೋಡುವುದಕ್ಕೆ ಆಗುವುದಿಲ್ಲ. It is an eternal judgment. ಅದು ನಿತ್ಯವಾದ ಒಂದು ನ್ಯಾಯ ತೀರ್ಪಾಗಿರುತ್ತದೆ. It's not like the judgment in a court. ಮತ್ತು ಕೋರ್ಟ್ನಲ್ಲಿ ಕೊಡುವಂತ ನ್ಯಾಯದ ರೀತಿಯಲ್ಲಿ ಅದಿರುವುದಿಲ್ಲ. The court's judgment is only you can be sentenced for a life sentence. ಕೋರ್ಟ್ನಲ್ಲಿ ಗರಿಷ್ಠವೆಂದರೆ ನಿಮಗೆ ಜೀವಾವಧಿ ಶಿಕ್ಷೆ ಆಗಬಹುದು ಅಷ್ಟೇ. But no court is going to judge you for eternity. ಆದರೆ ನಿತ್ಯತ್ವಕ್ಕೆ ಯಾವ ಕೋರ್ಟು ಸಹ ನಿಮಗೆ ತೀರ್ಮಾನವನ್ನು ನೀಡುವುದಕ್ಕಾಗುವುದಿಲ್ಲ. This is an eternal judgment. ಇದು ನಿತ್ಯವಾದಂತ ನ್ಯಾಯ ತೀರ್ಪಾಗಿರುತ್ತದೆ. No escaping. ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. It is forever and ever and ever. ಇದು ಎಂದೆಂದಿಗೂ 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 ಇರುತ್ತದೆ. What an opportunity we have ಎಂಥ ಒಂದು ಸದಾವಕಾಶ ನಮಗೆ ಇದೆ. to show the whole world ಇಡೀ ಲೋಕಕ್ಕೆ ಇದನ್ನು ತೋರಿಸುವುದಕ್ಕಾಗಿ the Lord Jesus has transformed me. ಯೇಸು ನನ್ನ ಜೀವನವನ್ನ ಬದಲಾಯಿಸಿದ್ದಾನೆ, ಪರಿವರ್ತಿಸಿದ್ದಾನೆ ಎಂದು. The Lord Jesus has turned me from all evil and cleansed me. ಎಲ್ಲಾ ಕೆಟ್ಟತನದಿಂದ ಯೇಸುವು ನನ್ನನ್ನು ಬದಲಾಯಿಸಿ ನನ್ನನ್ನು ಶುದ್ಧಗೊಳಿಸಿದ್ದಾನೆ ಎಂದು. But my dear people, ಆದರೆ ನನ್ನ ಪ್ರಿಯ ಜನರೇ, when we go to the cross of Jesus ಯೇಸುವಿನ ಶಿಲುಬೆಯ ಬಳಿಗೆ ನಾವು ಹೋದಾಗ and when we repent at the cross of Jesus, ಯೇಸುವಿನ ಶಿಲುಬೆಯ ಬಳಿ ಹತ್ತಿರ ನಾವು ಪಶ್ಚಾತ್ತಾಪ ಪಡುವಾಗ you are filled with the righteousness of God. ದೇವರ ನೀತಿಯಿಂದ ನೀವು ತುಂಬಿಸಲ್ಪಡುತ್ತೀರಾ. Today, ಈ ದಿನ our righteousness is not even eliminating these tribal differences. ಮತ್ತು ಈ ಜಾತಿಯ ಮಧ್ಯೆ ಇರುವಂತ ವ್ಯತ್ಯಾಸವನ್ನು ಸಹ ನಮ್ಮ ನೀತಿಯು ತೆಗೆದು ಹಾಕುತ್ತಾ ಇಲ್ಲ. A woman told me ಒಂದು ಸ್ತ್ರೀ ನನಗೆ ಹೇಳಿದಳು, she was working in the fields ಆಕೆ ಹೊಲದಲ್ಲಿ ಕೆಲಸ ಮಾಡುತ್ತಾ ಇದ್ದಳು with her mother. ತನ್ನ ತಾಯಿಯೊಂದಿಗೆ. Mother and she were working in the paddy field. ತನ್ನ ತಾಯಿ ಮತ್ತು ಮಗಳು ಈ ಒಂದು ಹೊಲದಲ್ಲಿ ಕೆಲಸ ಮಾಡುತ್ತಾ ಇದ್ದರು. And the insurgents shot the mother. ಅಲ್ಲಿ ಆ ಭಯೋತ್ಪಾದಕರು ಬಂದು ತಾಯಿಯನ್ನು ಸುಟ್ಟರು. And the mother fell dead. ಗುಂಡು ಹೊಡೆದಾಗ ತಾಯಿ ಸತ್ತು ಹೋದಳು.
Does it take a hero to do that? Does it take a hero? ಅದನ್ನು ಮಾಡಬೇಕಂತಂದ್ರೆ ಯಾರೋ ಒಬ್ಬ ಹೀರೋ ಬೇಕಾ, ನಾಯಕನು? Killing a poor woman ಒಂದು ಬಡ ಸ್ತ್ರೀಯನ್ನು ಕೊಲ್ಲುವುದಕ್ಕಾಗಿ, just at shooting, ಸುಮ್ಮನೆ ಗುಂಡಿಟ್ಟು ಕೊಂದು, massacring. ದಯೆ ಇಲ್ಲದೆ. Do you call that Christianity? ಅದನ್ನು ಕ್ರೈಸ್ತತ್ವ ಎಂದು ನೀವು ಹೇಳುತ್ತೀರಾ? Do you call that the cross? ಅದನ್ನು ಶಿಲುಬೆ ಎಂದು ಹೇಳುತ್ತೀರಾ? Do you call that the resurrection life? ಅದು ಪುನರುತ್ಥಾನದ ಜೀವ ಅಂತ ನೀವು ಹೇಳುತ್ತೀರಾ? No. ಇಲ್ಲ. The Christianity we have today ನಮಗಿರುವಂತ ಕ್ರೈಸ್ತತ್ವ ಈ ದಿನ does not even say ಅದು ಇದನ್ನು ಸಹ ಹೇಳೋದಿಲ್ಲ. you are delivered from all your tribalism, all your caste system, all your old habits, you are free. ನಿಮ್ಮ ಜಾತಿ, ಧರ್ಮ, ಎಲ್ಲ ಹಳೆಯ ಒಂದು ಅಭ್ಯಾಸಗಳಿಂದ ನೀವು ಬಿಡುಗಡೆ ಆಗಿದ್ದೀರಾ ಎಂದು ಹೇಳೋದಿಲ್ವಾ? No, my friend. ಇಲ್ಲ ನನ್ನ ಸ್ನೇಹಿತರೆ, That is not Christ. ಅದು ಕ್ರೈಸ್ತತ್ವವಲ್ಲ. That is some strange religion of the devil. ಅದು ಯಾವುದೋ ಸೈತಾನನ ಒಂದು ವಿಚಿತ್ರವಾದ ಧರ್ಮ. If Christ comes in, ಕ್ರಿಸ್ತನು ಬರುವುದಾದರೆ we will love all people. ನಾವು ಎಲ್ಲಾ ಜನರನ್ನು ಪ್ರೀತಿಸುತ್ತೇವೆ. As a matter of fact, ನಿಜ ಹೇಳಬೇಕಂದ್ರೆ your courts will not have any work. Your police will be sitting at their tables without any work. ನ್ಯಾಯಾಲಯಗಳಿಗೆ ಯಾವ ಕೆಲಸ ಇರುವುದಿಲ್ಲ, ಪೊಲೀಸರು ತಮ್ಮ ಮೇಜಿನಲ್ಲಿ ಸುಮ್ಮನೆ ಕುಳಿತಿರುತ್ತಾರೆ. That is revival. ಅದು ಉಜ್ಜೀವ ಅಂದರೆ. I preached in a criminal tribe. ಒಬ್ಬ ಕೊಲೆಗಾರರ ಬುಡಕಟ್ಟಿಗೆ ನಾನು ಒಮ್ಮೆ ಪ್ರಸಂಗ ಮಾಡಿದೆ. Murderers, ಕೊಲೆಗಾರರು, thieves, ಕಳ್ಳರು stopping the railway wagons and robbing the people on the roads. ಬೀದಿಗಳಲ್ಲಿ ಜನರನ್ನ ಕದ್ದುಕೊಳ್ಳುತ್ತಾ ರೈಲ್ವೆ ಹಳಿಗಳನ್ನ ಕದ್ದುಕೊಳ್ಳುವಂತ ಆ ಜನಾಂಗವು, When revival came to that tribe, ಆ ಒಂದು ಬುಡಕಟ್ಟಿಗೆ ಉಜ್ಜೀವವು ಬರುವಾಗ most of the thieves were converted. ಅನೇಕ ಎಷ್ಟೊಂದು ಕಳ್ಳರು ಅಲ್ಲಿ ಮನಪರಿವರ್ತನೆಗೊಂಡರು. And the police outpost, the police station or outpost there, the government removed it. They said there's no need for this police outpost. ಮತ್ತು ಅಲ್ಲಿ ಪೊಲೀಸ್ ಠಾಣೆಗಳನ್ನ ಸರ್ಕಾರವು ತೆಗೆದುಹಾಕಿ ಇಲ್ಲಿ ಪೊಲೀಸ್ ಠಾಣೆಗಳ ಅವಶ್ಯಕತೆ ಇಲ್ಲ ಎಂದು ಸರ್ಕಾರವು ಹೇಳಿತು. I was preaching in an area of America, in a farming area. ಅಮೆರಿಕದಲ್ಲಿ ಒಂದು ಹೊಲದ ಕೆಲಸ ಮಾಡುವಂತವರ ಮಧ್ಯದಲ್ಲಿ ನಾನು ಪ್ರಸಂಗ ಮಾಡುತ್ತಾ ಇದ್ದೆ. When revival broke out, ಉಜ್ಜೀವ ಅಲ್ಲಿ ಹರಡಿದಾಗ all the drink shops, ಅಲ್ಲಿರುವಂತ ಎಲ್ಲ ಒಂದು ಮದ್ಯಪಾನದ ಅಂಗಡಿಗಳು, they closed. ಅವರು ಮುಚ್ಚಿಬಿಟ್ರು. And the children of those owners of the drink shops were converted. ಈ ಮದ್ಯಪಾನ ಮಾರುವವರ ಮಕ್ಕಳೆಲ್ಲ ಮನಪರಿವರ್ತನೆಗೊಂಡು ಯೇಸುವಿನ ಬಳಿಗೆ ಬಂದರು. One or two of them went out as missionaries. ಒಬ್ಬರು ಇಬ್ಬರು ಮಿಷನರಿಗಳಾಗಿ ಸಹ ಅಲ್ಲಿಂದ ಹೋದರು. That is Christ. ಅದು ಕ್ರಿಸ್ತನಂದ್ರೆ. When Christ comes, ಕ್ರಿಸ್ತನು ಬರುವಾಗ righteousness comes, ನೀತಿಯು ಬರುತ್ತದೆ, love comes, ಪ್ರೀತಿಯು ಬರುತ್ತದೆ, purity, inner purity comes. ಅಂತರಂಗ ಪರಿಶುದ್ಧತೆಯು ಬರುತ್ತದೆ. And in the family, ಮತ್ತು ಕುಟುಂಬದಲ್ಲಿ there is harmony and love. ಮತ್ತು ಪ್ರೀತಿ ಸಮಾಧಾನವು ಏರ್ಪಡುತ್ತದೆ. I will stop there. ಇಲ್ಲಿಗೆ ನಾನು ನಿಲ್ಲಿಸುತ್ತೇನೆ. Although I have not finished my message, ನನ್ನ ಪ್ರಸಂಗವನ್ನು ಇನ್ನೂ ನಾನು ಮುಗಿಸದೇ ಇದ್ದರೂ ಸಹ may God open your eye ದೇವರು ನಿಮ್ಮ ಕಣ್ಣುಗಳನ್ನು ತೆರೆಯಲಿ. to look at eternity. ನಿತ್ಯತ್ವದ ಕಡೆಗೆ ನೀವು ನೋಡುವುದಕ್ಕಾಗಿ. You and I can enter eternity before the morning. ಬೆಳಗ್ಗೆ ಆಗುವುದಕ್ಕಿಂತ ಮುಂಚೆಯೇ ನಾನು ಮತ್ತು ನೀವು ನಿತ್ಯತ್ವದೊಳಗೆ ಪ್ರವೇಶಿಸಬಹುದು. How are we entering eternity? ಈ ನಿತ್ಯತ್ವವನ್ನು ನಾವು ಹೇಗೆ ಪ್ರವೇಶಿಸುತ್ತಾ ಇದ್ದೇವೆ?
Let us pray. ನಾವು ಪ್ರಾರ್ಥಿಸೋಣ. Let us bow our heads in prayer. ನಮ್ಮ ತಲೆಗಳನ್ನು ಪ್ರಾರ್ಥನೆಯಲ್ಲಿ ಭಾಗಿಸೋಣ. Lord, let me not have a strange religion. ಕರ್ತನೇ, ನನಗೆ ಒಂದು ವಿಚಿತ್ರವಾದಂತ ಧರ್ಮವು ನನಗೆ ಬೇಡ. Let me not have the devil's religion. ಸೈತಾನನ ಒಂದು ಧರ್ಮವು ನನಗೆ ಬೇಡ. You have said, blessed are the pure in heart. ಆತ್ಮದಲ್ಲಿ ಕರ್ತನೆ ಶುದ್ಧರಾಗಿರುವ ಧನ್ಯರು ಅಂತ ನೀನು ಹೇಳಿದ್ದಿ. They shall see God. ಅವರು ದೇವರನ್ನ ನೋಡುವರು ಎಂದು ಹೇಳಿದ್ದಿ. O Lord, make Nagaland the light of all these regions. ಈ ಎಲ್ಲಾ ಪ್ರಾಂತಗಳಲ್ಲಿ ನಾಗಾಲ್ಯಾಂಡ್ ಅನ್ನು ಕರ್ತನೆ ಬೆಳಕನ್ನಾಗಿ ನೀನು ಮಾಡು. Let us not have some other Jesus. ಯಾವುದೋ ಒಂದು ಬೇರೆ ಯೇಸು ಕರ್ತನೆ ನಮಗೆ ಬೇಡ ಇಲ್ಲಿ. Let us not have a false religion. ತಪ್ಪಾದ ಒಂದು ಧರ್ಮವು ಕರ್ತನೆ ನಮಗೆ ಬೇಡ ಇಲ್ಲಿ. Let us not have unclean hands. ಇಲ್ಲಿ ಅಪರಿಶುದ್ಧತೆಯ ಹಸ್ತವು ನಮಗೆ ಬೇಡ. Let us not have unloving heart. ಪ್ರೀತಿ ಇಲ್ಲದೆ ಇರುವಂತ ಹೃದಯವು ನಮಗೆ ಬೇಡ ಇಲ್ಲಿ. We are ready to enter eternity. ನಿತ್ಯತ್ವಕ್ಕೆ ನಾವು ಪ್ರವೇಶಿಸುವುದಕ್ಕೆ ಸಿದ್ಧರಾಗಿದ್ದೇವೆ. How shall we enter eternity? ನಿತ್ಯತ್ವವನ್ನು ನಾವು ಹೇಗೆ ಪ್ರವೇಶಿಸಬಹುದು? Oh Lord, forgive us. ಓ ಕರ್ತನೆ, ನಮ್ಮನ್ನು ಕ್ಷಮಿಸು. Loving Father, ಪ್ರೀತಿಯ ತಂದೆ, we have sinned very greatly. ಬಹಳ ದೊಡ್ಡದಾಗಿ ನಿನ್ನ ವಿರುದ್ಧವಾಗಿ ನಾವು ಪಾಪ ಮಾಡಿದ್ದೇವೆ. Those who worship idols, their conscience does not function. ವಿಗ್ರಹಾರಾಧಕರ ಮನಸ್ಸಾಕ್ಷಿಯು ಕರ್ತನೆ ಕೆಲಸ ಮಾಡುವುದಿಲ್ಲ. But Lord, we that come to Calvary, ಕಲ್ವಾರಿಯ ಬಳಿಗೆ ಬರುವವರು ಕರ್ತನೆ, we want Calvary love. ಕಲ್ವಾರಿಯ ಜೀವನವು ನಮಗೆ ಬೇಕು. We want the righteousness that comes from the cross. ಕಲ್ವಾರಿಯಿಂದ ಬರುವಂತ ನೀತಿಯು ನಮಗೆ ಬೇಕಪ್ಪ. We want that love which comes from the cross. ಶಿಲುಬೆಯಿಂದ ಬರುವಂತ ಪ್ರೀತಿಯು ನಮಗೆ ಬೇಕು ಕರ್ತನೆ. Breaks every barrier ಎಲ್ಲಾ ತಡೆಗಳನ್ನ ಕರ್ತನೆ ಅದು ಮುರಿದು ಹಾಕುತ್ತದೆ. and brings practical righteousness. ಮತ್ತು ಪ್ರಾಯೋಗಿಕವಾದಂತ ನೀತಿಯನ್ನು ಕರ್ತನೆ ಅದು ನಮಗೆ ತರುತ್ತದೆ. Hear our prayer ನಮ್ಮ ಪ್ರಾರ್ಥನೆಯನ್ನು ಕೇಳು. and forgive our sin. ನಮ್ಮ ಪಾಪಗಳನ್ನು ಕ್ಷಮಿಸು. In Jesus almighty name. ಸರ್ವಶಕ್ತನಾದಂತ ಯೇಸುವಿನ ನಾಮದಲ್ಲಿ Amen. ಆಮೆನ್.